ಹಾಯ್ ಡಿಯರ್ಸ್, ಇವತ್ತಿನ ರೆಸಿಪಿ ಕ್ರಿಸ್ಪಿ ಕೋಡ್ಬಳೆ. ಈ ರೆಸಿಪಿ ತುಂಬ ಈಸಿ ಇದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬಾಣಲಿನಲ್ಲಿ 1 ಗ್ಲಾಸಷ್ಟು ನೀರನ್ನು ಬಿಸಿಗಿಟ್ಕೊಂಡು, ನೀರು ಬಿಸಿ ಆಗ್ತಿರುವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ, ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಹಾಕಿದ್ದೀನಿ. ಆನಂತರ 1/4 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು. ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಆನಂತರ ಅರ್ಧ ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇದೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ. ಅಥವಾ 1 ಗ್ಲಾಸ್ ಮೈದಾ ಹಿಟ್ಟು ಹಾಕ್ಕೊಂಡು ಅರ್ಧ ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಬಿಸಿ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದಂಗೆ ಹೀಗೆ ಮುದ್ದೆ ರೀತಿ ಆಗುತ್ತೆ. ಸ್ವಲ್ಪ ಹೊತ್ತಿದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಬೇಡ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಇದನ್ನು ಕೋಡ್ಬಳೆ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟಿದ್ದೀನಿ. ಬಿಸಿನಲ್ಲೇ ಚೆನ್ನಾಗಿದು ಹೊಂದ್ಕೊಂಡಿರುತ್ತೆ. ಆನಂತರ ನಾವು ಇದನ್ನು ಸ್ವಲ್ಪ ಮುಟ್ಟೋಷ್ಟು ಬಿಸಿ ಇರುವಾಗ ನಾದ್ಕೊಂಬೇಡ. ಇದನ್ನು ಒಂದು ಅಗಲವಾಗಿರುವಂಥ ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕಿ ನಾದ್ಕೊಳ್ಳುವಾಗ ಇದು ಅಂಟಬಾರ್ದು ಅಂತ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇಲ್ಲಾಂದರೆ ಗಂಟುಗಳಿದ್ರೂ ಕೂಡ ನೀಟಾಗಿ ಹೊಟ್ಟೋಗುತ್ತೆ. ಆನಂತರ ನಾವು ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಸ್ವಲ್ಪ ಇದು ಬಿಸಿ ಇದೆ. ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಮೃದು ಆಗುತ್ತೆ. ಆನಂತರ ಎಷ್ಟೊತ್ತು ನಾವು ಹೊರಗಡೆ ಇಟ್ಟು ಕೂಡ ಇದು ಒಣಗಲ್ಲ, ಡ್ರೈ ಆಗಲ್ಲ, ತುಪ್ಪ ಎಲ್ಲ ಹಾಕಿರೋದ್ರಿಂದ ಹೀಗೆ ಇರುತ್ತೆ. ಆನಂತರ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಹೀಗೆ ಮಾಡಿಕೊಂಡು ಉದ್ದಕ್ಕೆ ಫಸ್ಟ್ ಈ ರೀತಿ ಒಂದು ಏನು ಹೇಳ್ತಾರೆ ಒಂದು ಸ್ಟಿಕ್ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನಂತರ ನಾವು ಎಷ್ಟು ದಪ್ಪ ಬೇಕೋ ಎಷ್ಟು ಸಣ್ಣ ಬೇಕೋ ಆ ರೀತಿ ಕೋಡ್ಬಳೆ ಮಾಡ್ಕೋಬೋದು. ಉಳಿದಿರೋಂಥ ಹಿಟ್ಟನ್ನು ಒದ್ದೆ ಬಟ್ಟೆಲಿ ಮುಚ್ಚಿಡಬೇಕು ಅಂತ ಅನ್ನೋದು ಏನಿಲ್ಲ. ಹೀಗೇ ನಾವು ಬೇಗ ಈ ರೀತಿ ಒಸ್ಕೊಂಬಿಟ್ಟು ನಂತರ ಕೋಡ್ಬಳೆ ಶೇಪಲ್ಲಿ ಮಾಡ್ಕೋತಾ ಹೋಗ್ಬೋದು. ಇದರಲ್ಲಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಅಂಟಲ್ಲ. ಹಾಗೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಒಂದು ಬೈಂಡಿಂಗ್ ಥರ ಇರುತ್ತೆ. ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡೋಕ್ಕೆ ಹೋದರೆ ಕೆಲವು ಸತಿ ಡ್ರೈ ಆಗುತ್ತೆ. ಈ ರೀತಿ ಮೈದಾ ಹಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕಿರೋದ್ರಿಂದ ನೀವು ಎಷ್ಟೊತ್ತವರೆಗೂ ನಾವು ಹೊರಗಡೆ ಹಿಟ್ಟಿಟ್ಕೊಂಡ್ರು ಕೂಡ ಡ್ರೈ ಆಗೋಲ್ಲ. ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು. ಮೊದಲು ಈ ರೀತಿ ಒಸ್ಕೊಂಡು ಇಟ್ಕೊಂಡ್ಬಿಟ್ಟು ಆನಂತರ ನಾವು ಈ ರೀತಿ ಬೆರಳು ಸಹಾಯದಿಂದ ಹೀಗೆ ಒಂದು ಬೆರಳಿಗೆ ಸುತ್ಕೋತಾ ಹೋದರೆ ಕರೆಕ್ಟಾಗಿ ಎಲ್ಲನೂ ಒಂದೇ ಸೈಜಲ್ಲಿ ಬರುತ್ತೆ. ಸೊ ಹೀಗೆ ಈ ಥರ ಬೆರಳಿಗೆ ಸುತ್ತಕೊಂಡು ಆನಂತರ ಕ್ಲೋಸ್ ಮಾಡ್ಕೋತಾ ಹೋದರೆ ಕೋಡ್ಬಳೆ ನಮಗೆ ರೆಡಿ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ 2 ಬೆರಳನ್ನ ಅಳತೆ ಇಟ್ಕೊಂಡು ನೀವು ಮಾಡ್ಕೋಬೋದು, 3 ಬೆರಳು ಅಳತೆ ಇಟ್ಕೊಂಡು ಮಾಡ್ಕೋಬೋದು. ನಾನು 1 ಬೆರಳಿಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆ ರೀತಿ ನಾವು ಮಾಡ್ಕೋಬೋದು. ಎಲ್ಲನೂ ಹೀಗೆ ಫಸ್ಟ್ ರೆಡಿ ಮಾಡ್ಕೊಂಡ ನಂತರ ನಾವು ಕರಿಯೋದಕ್ಕೆ ಶುರು ಮಾಡ್ಕೋಬೇಕು. ಯಾಕಂದರೆ ಎಣ್ಣೆ ಒಂದು ಸತಿ ಕಾಯ್ದ ಮೇಲೆ ಮತ್ತು ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ. ಫಸ್ಟ್ ಒಂದು ಸತಿ ಇದನ್ನೆಲ್ಲ ಕೋಡ್ಬಳೆ ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ನಾವು ಎಣ್ಣೆಯಲ್ಲಿ ಕರಿತಾ ಹೋಗ್ಬೋದು. ಮೊದಲು ಹದವಾಗಿ ಎಣ್ಣೆ ಕಾಯಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರ್ತಿದೆ ಅಂದರೆ ಎಣ್ಣೆ ಹದವಾಗಿ ಕಾಯ್ದಿದೆ ಅಂತ ಅರ್ಥ. ಆನಂತರ ಕೋಡ್ಬಳೆ ಹಾಕಿ ಚೆನ್ನಾಗಿ ಅದು ಹೊಂಬಣ್ಣ ಬರೋವರೆಗೂ ಕರೆದು ತೆಕ್ಕೊಂಡ್ರೆ ಆಯಿತು. ಕ್ರಿಸ್ಪಿ ಆಗಿರೋವಂಥ ಕೋಡ್ಬಳೆ ರೆಡಿ ಆಗುತ್ತೆ. ಇದು ತುಂಬ ದಿನದವರೆಗೂ ಇಟ್ಕೊಂಡು ತಿನ್ನೋ ಅಂಥ ರೆಸಿಪಿ. ನೋಡಿ, ನಿಮಗೆ ಸೌಂಡಲ್ಲೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಬಹುಶಃ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ.